ನಾವಿವತ್ತು ನಮ್ಮನ್ನ ಇನ್ವೈಟೇ ಮಾಡದೇ ಇರ್ತಕ್ಕಂತಹ ಮದ್ವೆ ಮನೆ ಒಳಗೆ ನುಗ್ಗಿ ಅಲ್ಲಿ ಊಟ ಮಾಡಿದ ಅಲ್ದಲ್ಲೇ ಸ್ಟೇಜ್ ಮೇಲೆ ಹೋಗಿ ಫೋಟೋ ಕೂಡ ತೆಗೆಸ್ಕೊಂತೀವಿ. ಮೊದಲನೇದಾಗಿ ಒಬ್ನೇ ಹೋಗೋಣಂತೂ ನಾನಲ್ಲ, ಅದಕ್ಕೆ ಇವ್ರಿಬ್ರನ್ ಜೊತೆಗೆ ಹಾಕೊಂಡು ಊರೆಲ್ಲ ರೌಂಡ್ ಹೊಡೆದ್ಮೇಲೆ ಇದ್ಯಾವ್ದೋ ಮಸ್ತ್ ಆಗಿರೋ ಚೌಟ್ರಿ ಸಿಕ್ತು. ನಮ್ಮೂರ್ ಜನದ ಜೊತೆ ನಂದೆಲ್ಲಿಡ್ಲಿ ಅಂತ ಇವನೊಬ್ಬ ನಮ್ ಜೊತೆ ಸಿಕ್ತಾ ಗುರು. ಜನ್ಮಕ್ಕೆ ಹೋಗೋ ಸರಿ ಆಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಫುಲ್ ಕಾನ್ಫಿಡೆಂಟ್ ಇಂದ ಒಳಗ್ ಹೋದ್ರೆ ಅಲ್ಲಿ ಫುಲ್ ಜನ ಸಾಗರ ಗುರು. ಮದ್ವೆ ಮನೆ ಅಂದ್ಮೇಲೆ ಜನ ಇದ್ದೇ ಇರ್ತಾರೆ ಅಲ್ವಾ. ಸೊ ಅದಕ್ಕೆ ನಾವು ನಮ್ ಕೆಲ್ಸನ ಫಸ್ಟ್ ಮುಗಿಸ್ಕೊಂಡು ಬಾಯಲ್ಲಿ ಬೀಡ ಹಾಕೊಂಡು ಹೊರಗಡೆ ಬಂದ್ರೆ ಹೊರಗಡೆ ನಮಗೊಂದು ಗಂಡಾಂತರ ಕಾದಿತ್ತು. ನಾನೊಂದು ಚಾಲೆಂಜ್ ಕೊಡ್ತೀನಿ ಆಯ್ತಾ? ಏನಿಲ್ಲ, ಸ್ಟೇಜಿಗೆ ಹೋಗಿ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡ್ ಬರ್ಬೇಕು. ಸರಿ ಆಯ್ತು, ಬಂದ್ಮೇಲೆ ಅನ್ಭವಿಸ್ಲೇಬೇಕಲ್ಲ ಅಂತ ಫುಲ್ ಕಾನ್ಫಿಡೆಂಟ್ ಇಂದ ಸ್ಟೇಜ್ ಮೇಲೆ ಹೋಗಿ ಗಂಡು ಹೆಣ್ಣಿಗೆ ಒಂದ್ ಮದ್ವೆ ವಿಶ್ ಮಾಡ್ದಲೆ ಫೋಟೋ ತೆಗೆಸ್ಕೊಂಡೆ. ಅಲ್ಲ ಗುರು, ಯಾರಂತ ಗೊತ್ತಿದ್ರೆ ತಾನೇ ವಿಶ್ ಮಾಡಕ್ ಆಗೋದು. ಫೋಟೋದಲ್ಲಿ ಮತ್ ನಮ್ಮನೇಲಿ ಗುರ್ತಿಡ್ದಿ ಜನ ಕಂಟ್ರೋಲಿಗೆ ಸಿಗ್ದಲೆ ರಚ್ಚಿಗೆದ್ದಂದ್ರೆ ಆರ್ಮಿನೇ ಕರೆಸ್ಬೇಕಾಗುತ್ತೆ. ನಾವೇನಾದ್ರೂ ಅಲ್ಲಿ ಇನ್ನೂ ಜಾಸ್ತಿ ಟೈಮ್ ಇದ್ದಿದ್ರೆ ಜನ ಊಟ ಮಾಡೋದನ್ನ ಬಿಟ್ಟು ನಮ್ಮ ಹತ್ರ ಸೆಲ್ಫಿ ತಗ್ಸ್ಕೊಳಕ್ಕೆ ಬರೋರು. ಅದಕ್ಕೆ ನಮ್ಮಿಂದ ಮದ್ವೆಗೆ ಯಾಕೆ ತೊಂದ್ರೆ ಅಂತ ಮದ್ವೆ ಮನೆ ಬ್ಯಾಕ್ ಗೇಟ್ ಇಂದ ನಿಗ್ರಕೊಂಡ್ ಬಿಟ್ವಿ. ನಮಗೆ ಸ್ವಾಭಿಮಾನ ಇದೆ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಬ್ಲಾಗ್. ಇಂಥದ್ದೇ ಕ್ರೇಜಿ ಚಾಲೆಂಜಸ್ ಮಾಡ್ತೀನಿ. ಸೊ ಅದಕ್ಕೆ ಈ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ರಿಸ್ಕ್ ಇದ್ರೆ ರಸ್ಕ್.